ಅನ್ಸುತ್ತೆ ಅಲ್ವಾ? ಇಲ್ಲ ಸರ್, ಅದು ರಾಮ ಮಂದಿರ ಸರ್, ರಾಮ ದೇವಸ್ಥಾನದಿದ್ದು. ಇದು ಪುಷ್ಕರಣಿ ಅಂತ, ಕಲ್ಯಾಣಿ ಇಲ್ಲ ಸರ್, ಹಿಂದಿದೆ ಇದು. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಚಿತ್ರದುರ್ಗ ಬಂದಿದ್ವಿ. ಇಲ್ಲಿ ದಾವಣಗೆರೆ ಮತ್ತೆ ಚನ್ನಗಿರಿ ರೋಡಲ್ಲಿದ್ದೀವಿ. ಕರ್ನಾಟಕದ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕತೆ ಹೇಳುತ್ತದೆ. ಕೆಲವು ವೈಭವದ ಕತೆಗಳಾದರೆ ಇನ್ನು ಕೆಲವು ದೌರ್ಜನ್ಯದ ಕತೆಗಳು. ಇಂದು ನಾವು ಇತಿಹಾಸದ ಒಂದು ವಿಚಿತ್ರ ತಿರುವಿಗೆ ಸಾಕ್ಷಿಯಾಗಿರುವ ಸಂತೆಬೆನ್ನೂರಿನಲ್ಲಿದ್ದೇವೆ. ವಿಜಯನಗರದ ಕೆಂಪ ಹನುಮಂತಪ್ಪ ನಾಯಕ ಕಟ್ಟಿದ ಸುಂದರ ರಾಮತೀರ್ಥವು ಮುಂದೆ ಹೇಗೆ ವಿರೂಪಗೊಂಡಿತು, ಅಂದಿನ ರಂಗಪುರ ಇಂದು ಸಂತೆಬೆನ್ನೂರಾಗಿ ಬದಲಾದ ಕತೆ ಏನು? ಬನ್ನಿ ಇತಿಹಾಸದ ಮರೆಮಾಚಲ್ಪಟ್ಟ ಸತ್ಯಗಳನ್ನು ತಿಳಿಯೋಣ. ಇಲ್ಲಿನ ಪ್ರಮುಖ ಆಕರ್ಷಣೆ ಈ ವಿಶಾಲವಾದ ಪುಷ್ಕರಣಿ. ಇದನ್ನು ಆಡು ಭಾಷೆಯಲ್ಲಿ ಹೊಂಡ ಎಂದು ಕರೆಯಲಾಗುತ್ತದೆ. ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ಬಸವಪಟ್ಟಣದ ಪಾಳೆಗಾರರಾದ ಕೆಂಪು ಹನುಮಂತಪ್ಪ ನಾಯಕರು ಇದನ್ನು ನಿರ್ಮಿಸಿದರು. ದಕ್ಷಿಣ ಭಾರತದಲ್ಲೇ ಅತ್ಯಂತ ಸುಂದರವಾದ ಪುಷ್ಕರಣಿ ಎಂದು ಕರೆಯಲ್ಪಡುವ ಇದನ್ನು ಮೂಲತಃ ರಾಮತೀರ್ಥ ಎಂದು ಕರೆಯಲಾಗುತ್ತಿತ್ತು. ಪಕ್ಕದಲ್ಲೇ ಇರುವ ರಾಮ ಮಂದಿರದ ದೇವರ ಅಭಿಷೇಕಕ್ಕಾಗಿ ಈ ಪುಷ್ಕರಣಿಯನ್ನು ನಿರ್ಮಿಸಲಾಗಿತ್ತು ಎಂಬುದು ಇತಿಹಾಸ. ಈ ಪುಷ್ಕರಣಿ ಮುಂಭಾಗದಲ್ಲಿ ರಾಮ ಮಂದಿರ ಇದೆ. ಆದರೆ ಇಲ್ಲಿ ರಸ್ತೆ ಬಂದಿರೋದ್ರಿಂದ ಇದು ಅಡ್ಡಲಾಗಿದೆ. ಅಂದರೆ ಆ ಕಾಲದಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಇದೇ ಪುಷ್ಕರಣಿಯಿಂದ ಈ ದೇವಸ್ಥಾನಕ್ಕೆ ನೀರು ತೊಗೊಂಡು ಹೋಗ್ತಿದ್ರಂತೆ. ಈಗ ಕೂಡ ಇದೇ ಪುಷ್ಕರಣಿಯಿಂದ ನೀರು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ರಸ್ತೆ ಅಡ್ಡ ಬಂದುಬಿಟ್ಟು ಈಗ ಅದು ನಮಗೆ ದಾರಿನೇ ಇಲ್ಲದ ಥರ ಆಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ ರಾಮನ ದೇವಸ್ಥಾನ. ಪುರಾತನವಾದ ಕಾಲದ್ದು, ಸುಮಾರು ಒಂದು 20-25 ಅಡಿ ಎತ್ತರ ಇದೆ ಇದು. ಬಂಧುಗಳೇ, ಈ ಪುಷ್ಕರಣಿಯ ಅಪ್ರತಿಮ ಸೌಂದರ್ಯದ ನಡುವೆ ನಾವು ನೋಡಲೇಬೇಕಾದ ಒಂದು ಕೈ ಸತ್ಯವಿದೆ. ಇಲ್ಲಿನ ನಾಮಫಲಕದಲ್ಲಿ ಇಂದು ಇದನ್ನು ಮುಸಾಫುರ ಖಾನ ಹೊಂಡ ಎಂದು ಕರೆಯಲಾಗುತ್ತಿದೆ. ಇದು ಇತಿಹಾಸದ ಅತಿ ದೊಡ್ಡ ವಿಪರ್ಯಾಸ. 17ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನನ ದಂಡನಾಯಕರಾದ ರಣದುಲ್ಲಾ ಖಾನ್, ಪಠೆ ಖಾನ್ ಮತ್ತು ಫರೀದ್ ಖಾನ್ ಈ ಸಂತೆಬೆನ್ನೂರಿನ ಮೇಲೆ ಕ್ರೂರವಾದ ದಾಳಿ ಮಾಡಿದರು. ದಾಳಿ ಮಾಡಿ ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡಿದ್ದಷ್ಟೇ ಅಲ್ಲದೆ ವಿಜಯನಗರದ ಶೈಲಿಯಲ್ಲಿದ್ದ ಭವ್ಯ ದೇವಾಲಯ ಮತ್ತು ಪುಷ್ಕರಣಿಗಳನ್ನು ವ್ಯವಸ್ಥಿತವಾಗಿ ವಿರೂಪಗೊಳಿಸಿದರು. ಇದಕ್ಕಿಂತ ನೋವಿನ ಸಂಗತಿ ಎಂದರೆ ಈ ಪುಣ್ಯಕ್ಷೇತ್ರವನ್ನು ನಾಶ ಮಾಡಿ ವಿರೂಪಗೊಳಿಸಿದ ಅದೇ ದಾಳಿಕೋರ ರಣದುಲ್ಲಾ ಖಾನ್ನ ಗೋರಿ ಇಂದು ಇದೇ ಪುಷ್ಕರಣಿಯ ಮುಂಭಾಗದಲ್ಲಿದೆ. ತಲೆ ಎತ್ತಿ ನಿಂತಿದೆ. ನಮ್ಮ ಹೆಮ್ಮೆಯ ರಾಮತೀರ್ಥದ ಎದುರೇ ಇತಿಹಾಸವನ್ನು ಧ್ವಂಸ ಮಾಡಿದವನ ಗೋರಿ ಇರುವುದು ಎಂತಹ ದುರ್ದೈವ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಪುಷ್ಕರಣಿ ಎದುರುಗಡೆ ಮುಸಾಫುರ ಖಾನ ಎಂಬ ವಿಶ್ರಾಂತಿ ಧಾಮವನ್ನು ನಿರ್ಮಿಸಲಾಗಿದೆ. ಇದನ್ನು ಅಂದು ಶಸ್ತ್ರಾಭ್ಯಾಸ ಮಾಡಲು ಮತ್ತು ಮಸೀದಿಯಾಗಿ ಬಳಸಲಾಗುತ್ತಿತ್ತು. ಅಂದರೆ ಒಂದು ಪವಿತ್ರ ದೇವಾಲಯದರೆ ಉದ್ದೇಶಪೂರ್ವಕವಾಗಿ ಮಸೀದಿ ಮತ್ತು ಶಸ್ತ್ರಾಗಾರವನ್ನು ನಿರ್ಮಿಸಿ ಈ ಕ್ಷೇತ್ರದ ಧಾರ್ಮಿಕ ಸ್ವರೂಪವನ್ನೇ ಬದಲಿಸುವ ಪ್ರಯತ್ನ ಅಂದೇ ನಡೆದಿತ್ತು ಎಂಬುದಕ್ಕೆ ಇದು ಜ್ವಲಂತ ಸಾಕ್ಷಿ. ಈ ಪುಷ್ಕರಣಿಯ ಸುತ್ತ 8 ಗೋಪುರಗಳಿದ್ದವು. ಅದರಲ್ಲಿ 2 ನಾಶ ಮಾಡಿ ಈ ಪ್ರಾರ್ಥನಾ ಮಂದಿರವನ್ನು ಕಟ್ಟಲಾಗಿದೆ ಎಂದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಈ ಗುರುತುಗಳನ್ನು ಮರೆಮಾಚಲು ರಾಮ ಮಂದಿರದ ಮೇಲ್ಭಾಗವನ್ನು ನಾಶ ಮಾಡಿ ಮಸೀದಿಯ ಶೈಲಿಯ ಗೋಪುರಗಳನ್ನು ಕಟ್ಟಲಾಗಿದೆ. ಆದರೂ ಇಂದಿಗೂ ಇಲ್ಲಿನ ಕಲ್ಲಿನ ಗೋಡೆಗಳಲ್ಲಿ ಹನುಮಂತ, ವರುಣ ಮತ್ತು ನಂದಿವಾಹನ ಶಿವನ ಮೂರ್ತಿಗಳನ್ನು ನಾವು ಕಾಣಬಹುದು. ಇದು ಈ ಸ್ಥಳದ ಮೂಲ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ನಿಜವಾಗ್ಲೂ ಅದ್ಭುತವೇ ಸರಿ ಅಲ್ವಾ ಮಂಜಣ್ಣ? ಅಂದರೆ ಈ ಮನುಷ್ಯ ನಿರ್ಮಿತ ಎಷ್ಟು ಚೆನ್ನಾಗಿದೆ. ಸಾಮಾನ್ಯ ಎಷ್ಟು ವರ್ಷಗಳು ತಗೊಂಡಿರ್ಬೋದು ಇದನ್ನು ಕಟ್ಟಲಿಕ್ಕೆ ಅಂತ. ಆಮೇಲೆ ಆ ಮಂಟಪದಲ್ಲಿ ನೋಡಿ ಕೆತ್ತನೆಗಳು, ಅಲ್ಲಿ ಗಂಡಬೇರುಣ ಅಂದರೆ ನವಿಲುಗಳು ಆ ಕಡೆ ಈ ಕಡೆ ನೋಡಿರುವಂಥದ್ದು. ಈಗ ನಾವು JCB, ಟ್ಯಾಕ್ಟ್ರಿ, ಇಟಾಚಿ ಏನಂತೀವಿ ಅದನ್ನೆಲ್ಲ ಮೀರಿಸುವಂತಹ ಕಲೆ, ಆಮೇಲೆ ಕೆತ್ತನೆ, ಆಮೇಲೆ ಸಾವಿರಾರು ಕಲ್ಲುಗಳು ಲೆಕ್ಕ ಮಾಡೋಕ್ಕೆ ಆಗಲ್ಲ ಎಷ್ಟು ಕಲ್ಲುಗಳಿದಾವೆ ಅಂದರೆ. ಅಲ್ಲ, ಸಾಕಷ್ಟು ಇದೆ, ಗೊತ್ತಾಗಲ್ಲ ನಿಜವಾಗ್ಲೂ. ಈ ಪುಷ್ಕರಣಿಯು ಸುಮಾರು 250 ಅಡಿ ಉದ್ದವಿದೆ.
240 ಅಡಿ ಅಗಲವಿದೆ. ಇದರ ಮಧ್ಯದಲ್ಲಿರುವ ವಸಂತ ಮಂಟಪವು ಸುಮಾರು 150 ಅಡಿ ಎತ್ತರವಿದ್ದು ಗಟ್ಟಿಮುಟ್ಟಾದ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿತವಾಗಿದೆ. ಪುಷ್ಕರಣಿಗೆ ನೀರು ಇಂದಿಗೂ ಸ್ವಚ್ಛವಾಗಿದ್ದು ಮೀನು ಮತ್ತು ಆಮೆಗಳ ಆವಾಸ ಸ್ಥಾನವಾಗಿದೆ. ಇಂದು ಈ ತಾಣವು ಕೇಂದ್ರ ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ ಮತ್ತು ಚೆನ್ನಾಗಿ ಸಂರಕ್ಷಿಸಲ್ಪಟ್ಟಿದೆ. ಆದರೆ ASI ಹಾಕಿರುವ ನಾಮಫಲಕದಲ್ಲಿ ಈ ಕ್ಷೇತ್ರದ ನೈಜ ಚರಿತ್ರೆಯ ಮಾಹಿತಿಯೇ ಇಲ್ಲದಿರುವುದು ವಿಷಾದನೀಯ. ಈ ಪುಣ್ಯಕ್ಷೇತ್ರವನ್ನು ವಿರೂಪಗೊಳಿಸಿದವರ ಬಗ್ಗೆ ಅಥವಾ ಇದರ ಮೂಲ ನಿರ್ಮಾಣತೃಗಳ ಬಗ್ಗೆ ಮಾಹಿತಿ ಇಲ್ಲದಿರುವುದು ಸಾರ್ವಜನಿಕರಿಗೆ ಸತ್ಯವನ್ನು ಮರೆಮಾಚಿದಂತೆ ಭಾಸವಾಗುತ್ತದೆ. ಈ ಊರಿನ ಮೂಲ ಹೆಸರು ರಂಗಾಪುರ, ಅಂದ್ರೆ ಶ್ರೀಮನ್ ನಾರಾಯಣ ನೆಲೆಸಿದ ಸ್ಥಳ. ವಾಣಿಜ್ಯ ಮತ್ತು ಧಾರ್ಮಿಕವಾಗಿ ಅಂದಿನ ಕಾಲದಲ್ಲೇ ಪ್ರಭಾವಶಾಲಿಯಾಗಿದ್ದ ಈ ಸ್ಥಳವನ್ನು ಪ್ರತಿಯೊಬ್ಬರೂ ನೋಡಲೇಬೇಕು. ನಮ್ಮ ಕೋರಿಕೆ ಏನಂದ್ರೆ ಮುಂದಿನ ದಿನಗಳಲ್ಲಾದರೂ ಸತ್ಯ ಹೊರಬರಲಿ, ನಾಮಫಲಕದಲ್ಲಿ ಮೂಲ ಹೆಸರು ಮತ್ತು ಈ ಕ್ಷೇತ್ರ ನಶಿಸಲು ಕಾರಣ ಆದವರ ಬಗ್ಗೆ ಪೂರ್ಣ ಮಾಹಿತಿ ಮೂಡಿಬರಲಿ ಎಂದು. ಬಂಧುಗಳೇ, ನಮ್ಮ ಇತಿಹಾಸದ ಇಂತಹ ಪುಣ್ಯಕ್ಷೇತ್ರಗಳು ಇಂದಿಗೂ ಹಲವು ಸಮಸ್ಯೆಗಳಿಂದ ಮತ್ತು ಅಪೂರ್ಣ ಮಾಹಿತಿಯಿಂದ ಸೊರಗುತ್ತಿವೆ. ನೈಜ ಇತಿಹಾಸವನ್ನು ಮರೆಮಾಚುವ ಇಂತಹ ಪ್ರಯತ್ನಗಳ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತೋಣ ಮತ್ತು ಸತ್ಯವನ್ನು ಪ್ರಶ್ನಿಸಿ ತಿಳಿದುಕೊಳ್ಳೋಣ. ಇತಿಹಾಸದ ಇಂತಹ ಹಲವು ಆಸಕ್ತಿದಾಯಕ ಮತ್ತು ನೈಜ ವಿಚಾರಗಳು ನಿಮ್ಮ ಮುಂದೆ ತರುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಈ ಫೇಸ್ಬುಕ್ ಪೇಜನ್ನು ಹಾಗೆ ಫಾಲೋ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಸತ್ಯ ಹೊರಬರಲಿ, ನಮ್ಮ ಸಂಸ್ಕೃತಿ ಉಳಿಯಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.